ನಮಸ್ಕಾರ ವೀಕ್ಷಕರೇ, ನಾನು ಶಿವರಾಜ್ ಕನ್ನಡ ಜನಶ್ರೀಯಿಂದ ಮಾತಾಡ್ತಾ ಇದ್ದೀನಿ. ಆಗಸ್ಟ್ 7, 2025ರಂದು ರಾಹುಲ್ ಗಾಂಧಿಯವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಮಾಡಿ ಆ ಪ್ರೆಸ್ ಮೀಟಲ್ಲಿ ಏನು ಹೇಳ್ತಾರೆ ಅಂದರೆ, ದೇಶದಲ್ಲಿ ಮತಗಳ್ಳತನ ಆಗ್ತಾಯಿದೆ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆಯಾಗಿ ಅವರು ಸಾಕ್ಷಿ ರೂಪದಲ್ಲಿ ಬೆಂಗಳೂರಲ್ಲಿ ಒಂದು ಕ್ಷೇತ್ರದಲ್ಲಿ ಆದಂಥ ಎಲ್ಲ ಎವಿಡೆನ್ಸ್ಗಳು, ಡಬಲ್ ವೋಟರ್ಸು, 4 ವೋಟರ್ಸು, ಅನಂತ ಸತ್ತು ಹೋದವ್ರಂಥ ವೋಟರ್ಸು, ಇದನ್ನೆಲ್ಲ ಅವರು ತೋರಿಸ್ತಾರೆ. ಎವಿಡೆನ್ಸ್ ಆಗಿ ತೋರಿಸಿ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಇದನ್ನೆಲ್ಲ ತೋರಿಸಿದ ತಕ್ಷಣ ಇದು ದೇಶದಲ್ಲಿನೇ ಒಂದು ವಿಚಿತ್ರವಾದ ಸಂಚಲನ ಹುಟ್ಟಿಸ್ತೈತಿ. ಈ ಸಂಚಲನ ಹುಟ್ಟಿಸಿದ ತಕ್ಷಣ ಏನಾಗ್ತದೆ ಅಂದ್ರೆ, ದೇಶದಲ್ಲಿ ಈ ಥರನೂ ಮಾಡ್ಬೋದಾ, ಈ ಥರನೂ ಆಗುತ್ತಾ ಅಂಥೇಳಿ ಎಲ್ಲರೂ ಯೋಚನೆ ಮಾಡೋಕ್ಕೆ ಚಾಲೂ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬರ್ಸು ಒಬ್ಬರಾದ್ಮೇಲೆ ಒಬ್ಬರು ಇದ್ರ ಬಗ್ಗೆ 1, 2 ಆನಂತರ ಎಲ್ಲೆಲ್ಲಿ ಒಂದೇ ಮನೆಯಲ್ಲಿ 80 ವೋಟರ್ಸ್ ಇದ್ದಿದ್ದ ಮನೆಗೆ ಎಷ್ಟೋ ಜನ ಹೋಗಿ ನೋಡ್ಕೊಂಬರೋದು, ಇದೆಲ್ಲ ಥರ ಮಾಡಿ ಇದೇನೋ ಒಂದು ಹಂತಕ್ಕೆ ಹೋಗ್ತಾ ಇದೆ ಅನ್ನುವಾಗ ಅದೇ ದಿನಾನೇ ಚುನಾವಣೆ ಆಯೋಗ ನೀವು ಹೇಳ್ತಾ ಇರೋದೆಲ್ಲ ಬೋಗಸು, ಇದನ್ನು ನೀವು ಬರೆದು ಕೊಡಿ ಅಂತ ಹೇಳ್ತಾರೆ. ಇವರು ಬರೆದು ಕೊಡಿ ಅನ್ನೋ ಬದಲಿ ರಾಹುಲ್ ಗಾಂಧಿಯವ್ರ ಮೇಲೆ FIR ಮಾಡ್ಬೋದಿತ್ತಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು. ಬರೆದು ಕೊಡಿ ಅನ್ನೋ ಅವಶ್ಯಕತೆ ಏನಿತ್ತು ರಾಹುಲ್ ಗಾಂಧಿಯವ್ರಿಗೆ? ಇದೊಂದು ಪ್ರಶ್ನೆ ಎಲ್ರಿಗೂ ಕಾಡ್ತಾ ಇದೆ. ಆಮೇಲೆ ಚುನಾವಣೆ ಆಯೋಗ ಇಲ್ಲಿವರೆಗೂ ರಾಹುಲ್ ಗಾಂಧಿ ಆಯಿತು, ಇನ್ನೊಬ್ಬರಾಯ್ತು, ಎಷ್ಟು ಜನ ಕ್ವಶನ್ ಕೇಳ್ಯಾರಲ್ಲ, ಅಷ್ಟು ಜನಕ್ಕೆ ಇಲ್ಲಿವರೆಗೂ ಯಾವುದೇ ಥರವಾಗಿ ಚುನಾವಣೆ ಆಯೋಗ ನೇರವಾಗಿ ಉತ್ತರ ಮಾಡ್ತಾ ಇಲ್ಲ. ಅಂತಂದ್ರೆ ಅದಕ್ಕೆ ಇಲ್ಲ ಸಲ್ಲದ ಪ್ರಶ್ನೆ ಆನ್ಸರ್ ಮಾಡಿ ಟೈಮನ್ನು ಕಿಲ್ ಮಾಡ್ತಾಯಿದ್ದಾರೆ. ಯಾಕಂತಂದ್ರೆ ಅವರು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ, ನನಗೆ ಭಾಸ ಆಗತ್ತೈತಿ. ಯಾವುದೇ ಕಾರಣಕ್ಕೂ ಅವ್ರು ಇಲ್ಲಿವರೆಗೂ ನೇರವಾಗಿ ಬಂದು ಈ ಥರ ಆಗೈತೆ ಅಂತೇಳಿ, ಇಲ್ಲ ರಾಹುಲ್ ಗಾಂಧಿ ಮೇಲೆ FIR ಮಾಡಿದ್ದಾಗಲಿ, ಈಗ ಎಷ್ಟೋ ಸೋಷಿಯಲ್ ಮೀಡಿಯಾದವ್ರು ಇದನ್ನು ಮಾಡ್ಯಾರ, ಅವ್ರ ಮೇಲಾಗಲಿ ಯಾವುದೇ ಥರವಾಗಿ ಆ್ಯಕ್ಷನ್ ತೊಗೊಳಕತ್ತಿಲ್ಲ ಅಂತ ಅರ್ಥ ಏನು? ಇದನ್ನು ಅವರು ತಪ್ಪು ಮಾಡ್ಯಾರ, ಎಲ್ಲೋ ತಪ್ಪು ನಡೆದೈತಿ ಅಂಥೇಳಿ ಜನರ ಕಣ್ಣಿಗೆ, ಜನರ ಮನಸ್ಸೊಳಗೆ ಇದು ಹರಿದಾಡತೈತಿ. ಇದೇ ಒಂದನ್ನು ಇಟ್ಕೊಂಡು ನಮ್ಮ ಬಿಹಾರದಾಗ ಯೋಗೇಂದ್ರ ಯಾದವ್ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೊಕ್ಕಾರ. SIR ರಿಪೋರ್ಟ್ ಪ್ರಕಾರ ವಿಚಾರಕ್ಕೆ ನಮ್ಮ ಯೋಗೇಂದ್ರ ಯಾದವ್ ಮತ್ತು ಕೆಲವು ಜನ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರ. 65 ಲಕ್ಷ ವೋಟರ್ಸನ್ನು ಇವರು 32 ಲಕ್ಷ ವೋಟರ್ಸನ್ನು ಇವರು ಸತ್ತಾರಂಥೇಳಿ, 27 ಲಕ್ಷ ವೋಟರ್ಸನ್ನು ಇವರು ಪರ್ಮನೆಂಟ್ಲಿ ಬೇರೆ ಕಡೆ ಶಿಫ್ಟ್ ಆಗ್ಯಾರ ಅಂಥೇಳಿ, ಈ ಥರ ಒಂದು 7 ಲಕ್ಷ ಚಿಲ್ಲರ್ ವೋಟರ್ಸನ್ನು ಇವರು ಫೇಕಾಗಿ ಹುಟ್ಟಾರಂಥೇಳಿ ಯಾದವ್ ಅವರು ಕೋರ್ಟಿಗೆ ಹೋಗ್ತಾರೆ. 65 ಲಕ್ಷ ವೋಟರ್ಸನ್ನು ಇವರು ತೆಗೆದು ಹಾಕುವಂಥ ಕ್ರಿಯೆ ಮಾಡ್ಯಾರಂತಂದ್ರೆ ಯಾವ ಮಟ್ಟಿಗೆ ಚುನಾವಣೆ ಆಯೋಗ ಹೋಗೈತಂದ್ರೆ ಯೋಚನೆ ಮಾಡೋಕ್ಕಾಗವಲ್ದು. ಸುಪ್ರೀಂ ಕೋರ್ಟ್ ಇದಕ್ಕೆ ಛೀಮಾರಿ ಹಾಕೈತಿ. ಯಾವ ಥರ ಅಂತಂದ್ರೆ, ನೀವು ಆಧಾರು ಮತ್ತು ವೋಟ್ರು ಇವು ನಾಗರಿಕತ್ವದ ಸಾಕ್ಷಿ ಅಲ್ಲ ಅಂಥೇಳಿ ಸ್ಪಷ್ಟನೆ ಕೊಟ್ಟೈತಿ. ಇದಲ್ದ ಹೊಳ್ಳಿ ಯೋಗೇಂದ್ರ ಯಾದವ್ ಅವರು ಏನು ಹೇಳ್ತಾರೆ ಒಂದು ಕಡೆ ಅಂತಂದ್ರೆ, ಮತಗಳ್ಳತನದಿಂದ ಪ್ರಜಾಪ್ರಭುತ್ವ ಹಾಳಾಗ್ತಾ ಇದೆ ಅಂತ ಹೇಳ್ತಾರೆ. ಬಟ್ ಯಾವುದೇ ಥರವಾಗಿ ಈ ಚುನಾವಣೆ ಆಯೋಗದಿಂದ ಪ್ರತಿಕ್ರಿಯೆ ಬರತ್ತಿಲ್ಲ. ಯಾಕೆ ಚುನಾವಣೆ ಆಯೋಗ ಸುಮ್ಮ ಕುಂತೈತಿ ಅಂದ್ರೆ, ಇದು ಸುಮ್ಮ ಕುಂದ್ರೋದ್ರಿಂದ 1 ವೋಟ್ 1 ಮ್ಯಾನ್ ಅಂತ ಏನೈತಲ್ಲ, ಇದನ್ನು ಕಂಪ್ಲೀಟ್ಲಿ ಕೊಲ್ಲುವಂಥ ಕೆಲಸ ನಡೆದೈತಿ. ಇದೇ ಥರ ಮುಂದುವರ್ಯಾಕತ್ತಂದ್ರೆ ಇವ್ರಿಗೆ ಯಾವ ಜನ ಬೇಕು, ಇವ್ರಿಗೆ ಯಾವ ಪಕ್ಷ ಬೇಕು ಅದನ್ನೇ ಗೆಲ್ಲಿಸುವಂಥ ಕೆಲಸ ಆಗಿಬಿಡ್ತೈತಿ. ಯಾಕಂದ್ರೆ ಇದೇ ಮುಂದೆ ಹೋಗ್ತಾ ಇದೇ ಥರ ಹೋತಂದ್ರೆ ಪ್ರಜಾಪ್ರಭುತ್ವ ಅನ್ನೋದು ಏನೂ ಉಳಿಯಂಗಿಲ್ಲ. ನನಗೇನು ಅನ್ಸತ್ತೈತಂದ್ರೆ, ಸಂವಿಧಾನದೊಳಗೆ ತಿದ್ದುಪಡಿ ಮಾಡೋಕ್ಕಾಗಂಗಿಲ್ಲ ಅಂತ ಹೇಳಿಬಿಟ್ಟು ಈ ಥರ ಒಂದು ಬೇರೆ ಮಾರ್ಗದಿಂದ ಬರಾಕತ್ತಾರೇನೋ ಅಂತೇಳಿ ಎಷ್ಟೋ ಜನರು ಕ್ವಶನ್ ಕೇಳ್ಯಾರ. ಯಾಕಪ್ಪ ಈ ಥರ ಆಗ್ತಾಯಿದೆ, ಯಾಕೆ ಸಂವಿಧಾನದೊಳಗೆ ಏನೂ ತಿದ್ದುಪಡಿ ಮಾಡೋಕ್ಕಾಗಂಗಿಲ್ಲ, ಬಟ್ ಈಗ ನಾವು ವೋಟರ್ಸನ್ನು ಇನ್ನೊಂದು ಥರ ಗುಲಾಮನ್ ಮಾಡ್ಬೋದು ಅಂಥೇಳಿ ಇದ್ದವ್ರನ್ನ ತೆಗೆದು ಹಾಕಿಬಿಡೋದು. ಇದ್ದವ್ರನ್ನ ತೆಗೆದು ಹಾಕಿದ ತಕ್ಷಣ ಅದು ಗುರುತಾಗೋದು ಯಾವಾಗಂತಂದ್ರೆ, ಅವ್ರು ವೋಟ್ ಹಾಕೋ ಮುಂದೆ ಅವ್ರು ಹೋದಾಗ ಅವ್ರನ್ನ ಹೊಳ್ಳಿ ಆ್ಯಡ್ ಮಾಡಿದ್ರೆ ಮಾತ್ರ ವೋಟ್ ಹಾಕ್ಬೋದು, ಇಲ್ಲಾಂದ್ರೆ ಹಾಕೋಕ್ಕೆ ಬರೋಂಗಿಲ್ಲ. ಅಲ್ಲಿಂದ ಹೊರಗೆ ಕಳಿಸ್ಬಿಡ್ತಾರೆ, ಓಟ್ ಹಾಕೋಕ್ಕೆ ಕೊಡೋಂಗಿಲ್ಲ. ಅಂದ್ರೆ ಯಾವ ಥರ ಷಡ್ಯಂತ್ರ ಮಾಡತೈತಿ. ನೀವು ವೋಟರ್ ಲಿಸ್ಟ್ ಒಳಗೆ ನೀವಿಲ್ಲ ಅಂತಂದ್ರೆ ನೀವು ಯಾವ ಬೂತ್ ಅದಿರಿ ಅನ್ನೋದು ಗೊತ್ತಾಗಿಲ್ಲ, ನಿಮ್ಗೆ ಓಟ್ ಹಾಕೋ ಅಧಿಕಾರನೂ ಇಲ್ಲ. ನಿಮ್ಮ ಓಟ್ ಹಾಕೋ ಅಧಿಕಾರ ಕಸ್ಕೊಂಡ್ರಂತಂದ್ರೆ ಮುಗದೇ ಹೋಯ್ತು. ಅಂದ್ರೆ ಮೊದ್ಲು ಹೆಂಗಿತ್ತಂದ್ರೆ, ಒಂದು ಕಾಲದಾಗ ರಾಜನ ಹೊಟ್ಟೆಯಲ್ಲಿ ಯಾರು ಹುಟ್ಟುತ್ತಾರೋ ಅವ ರಾಜ ಅಂತ ಇತ್ತು. ಈಗ ಹಂಗಿಲ್ಲ,
ಪ್ರಜೆಗಳು ಯಾರಿಗೆ ಓಟ್ ಹಾಕ್ತಾರೆ ಅವ ರಾಜ ಅನ್ನುವಂಥ ಸಂವಿಧಾನದ ಕಾಲದಾಗ ಇವ್ರು ಎಂತೆಂಥ ಷಡ್ಯಂತ್ರ ಮಾಡತ್ತಾರಂತಂದ್ರೆ ಇವನ್ನೆಲ್ಲ ಯೋಚನೆ ಮಾಡಿದಾಗ ನಮಗೆ ಎಲ್ಲಿ ಮಟ್ಟಿಗೆ ಬೇಜಾರಾಗ್ತದಂತಂದ್ರೆ ಏನಪ್ಪ ದೇಶ ಈ ಮಟ್ಟಿಗೆ ಕ್ರೂರ ಪರಿಸ್ಥಿತಿಗೆ ತಂದಿಡಾಕತ್ತಾರೆ ಜನಕ್ಕೆ. ಜನ ಆಲ್ರೆಡಿ ಕೆಲಸ ಇಲ್ಲ, ಉಪಜೀವನಕ್ಕೆ ಗುದ್ದಾಡಕತ್ತಾರ, ಆಲ್ರೆಡಿ EMI ದುಡಿಮಿಲ್ಲ, ಇವೆಲ್ಲ ಸಂಕಟದಲ್ಲಿ ಜನ ಇದ್ದಾಗ ಇವು ಹೊಸವನ್ನು ತಂದ ಜನನ ಇನ್ನೂ ಕ್ಷೀಣಕ್ಕೆ ಕೆಳಗೆ ನೂಕುವಂಥ ಕೆಲಸ ಮಾಡತ್ತಾರಂತಂದ್ರೆ ಇದ್ರ ಹಿಂದೆ ಆಯೋಗ ಒಂದೇ ಇಲ್ಲ, ಆಯೋಗದಿಂದ ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು, ಏನೇ ಇರಲಿ ಇದನ್ನೇನೈತಲ್ಲ ಜನರ ಮುಂದೆ ತರುವಂಥ ಕೆಲಸ ಸುಪ್ರೀಂ ಕೋರ್ಟ್ ನೇರವಾಗಿ ನಮ್ಮ ಬಿಹಾರದೊಳಗೆ ಏನು ಯೋಗೇಂದ್ರ ಯಾದವ್ ಅವರು ಹಾಕಿದಂಥ ಪಿಟಿಷನಿಗೆ ಏನು ಅವರು ಆದೇಶ ಮಾಡೈತಲ್ಲ, ಈ ಆದೇಶಕ್ಕೆ ಎಲ್ಲರೂ ಖುಷಿ ಪಟ್ಟಾರ. ಇದನ್ನು ದೇಶಾದ್ಯಂತ ಆಗ್ಬೇಕು. ಆಮ್ಯಾಗ ಇವ್ರು ಎದಕ್ಕೆ ಯಾವ ವೋಟರ್ನ ತೆಗ್ಯಾಕತ್ತಾರಲ್ಲ, ಯಾವ ರೀಸನಿಗೆ ತೆಗ್ಯಾಕತ್ತಾರ ಅಂತೇಳಿ ಡಿಜಿಟಲ್ ಒಳಗೆ ಹಾಕ್ಬೇಕು. ಆಮ್ಯಾಗ ಇದು ನಮ್ಮ ಆಯೋಗದ ಚುನಾವಣೆ ಆಯೋಗದ ಚೀಫ್ ಏನು ಹೇಳ್ತಾರಂದ್ರೆ ಇದನ್ನು ನೋಡ್ತಾ ಕುಂತ್ರೆ ಇಷ್ಟು ದಿನ ಇಷ್ಟು ತಾಸು ಆಕೈತಿ, ದಿನಕ್ಕೆ 8 ತಾಸು ನೋಡಿದ್ರೆ ಇಷ್ಟು ವರ್ಷ ಆಕೈತಿ ಅಂತ ಹೇಳ್ತಾರೆ. ಅಲ್ರಿ, ಇಷ್ಟು RBIದಿಂದ ಎಷ್ಟೋ ಜನ ದಿನಕ್ಕೆ ಎಷ್ಟೋ ಕೋಟಿಗಟ್ಟಲೆ ವಿಡ್ರಾಲ್ ಮಾಡ್ತಾರೆ ATMಗೆ ಹೋಗಿ. ಎಷ್ಟೋ ಜನ ಏನೇನೋ ಮಾಡ್ತಾರೆ, ಪಾಸ್ಬುಕ್ ಒಳಗೆ ಎಂಟ್ರಿ ಇರ್ತೈತಿ, ನಮ್ಮ ಸ್ಲಿಪ್ ಒಳಗೆ ಎಂಟ್ರಿ ಇರ್ತೈತಿ. ಅಂದ್ರೆ ಇವ್ರು ಹೇಳೋದು ಯಾವ ಥರ ಅಂತಂದ್ರೆ ಆಗಂಗೆ ಇಲ್ಲ ಅನ್ನೋ ಥರ ಹೇಳ್ತಾರೆ. ಇದಕ್ಕೆ 700 ಜನ ಬೇಕೋ 7,000 ಜನ ಬೇಕೋ ಎಂಪ್ಲಾಯಿನ ಹಚ್ಚಿ ಇದನ್ನು ಡಿಜಿಟಲೀಕರಣ ಮಾಡ್ಬೇಕು. ಅಂದ್ರೆ ನಮ್ಮ ಓಟ್ ಐತೋ ಇಲ್ಲೋ, ನಮ್ಮ ಓಟ್ ಹೋಗೇತೋ, ಯಾವಗೋಸ್ಕರ ತೆಗ್ಯಾಕತ್ತಾರ, ಇದ್ರ ಜನದ ಮುಂದಿಡುವಂಥ ಕೆಲಸ ಆಯೋಗದ್ದು ಐತಿ. ಆಮ್ಯಾಗ ನಮ್ಮ ದೇಶದ ಸಂವಿಧಾನ ಉಳಿಸ್ಬೇಕಂತಂದ್ರೆ ನಾವೆಲ್ಲ ಜನನೂ ಕೂಡ್ಬೇಕಂಥೇಳಿ ಇದನ್ನು ನಾನು ಸ್ಪಷ್ಟವಾಗಿ ಹೇಳಕತ್ತೀನಿ. ಇಲ್ಲ ಅಂತಂದ್ರೆ ಇನ್ನು ಕೆಲವು ವರ್ಷಗಳ ನಾವು ಹಿಂಗೆ ಸುಮ್ಕೊಂತೀವಿ ಅಂದ್ರೆ ನಾವು ಯಾರು ಓಟ್ ಹಾಕೋದು ಅವಶ್ಯಕತೆ ಇಲ್ಲ. ಅವ್ರು ಯಾರು ಬೇಕಾದ್ರೆ MLA ಆಗ್ತಾರೆ, ಯಾರು ಬೇಕಾದ್ರೆ MP ಆಗ್ತಾರೆ, ಯಾರು ಬೇಕಾದ್ರೆ CM ಆಗ್ತಾರೆ, ಯಾರು ಬೇಕಾದ್ರೆ ಪ್ರಧಾನಮಂತ್ರಿ ಆಗ್ತಾರೆ. ನಾವು ಲೆಫ್ಟೋ ರೈಟೋ ಆಮ್ಯಾಗ ಮಿಡಲ್ಲೋ ಸಂಬಂಧ ಇಲ್ಲ. ನಾವು ಯಾರೋ ಇರಲಿ, ನಮ್ಮನ್ನು ಗುಲಾಮರಾಗಿ ಮಾಡುವಂಥ ಪದ್ಧತಿ ಒಳಗೆ ಇದೊಂದು ಹೊಸ ವಿಧಾನ ಅಂಥೇಳಿ ನನಗನ್ಸಾತೈತಿ. ಇದನ್ನೇನರ ನಮ್ಮ ಜನ ಯಾವುದೇ ಕಾರಣಕ್ಕೂ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ದೇಶದ ಹೀನಾಯ ಪರಿಸ್ಥಿತಿ ಹೆಂಗೆ ಬರ್ತೈತಂದ್ರೆ ಯಾರೂ ಊಹೆ ಮಾಡೋಕ್ಕಾಗಿಲ್ಲ ಅಂಥ ಹೀನಾಯ ಪರಿಸ್ಥಿತಿ ಬರ್ತೈತಿ. ಈ ಹೀನಾಯ ಪರಿಸ್ಥಿತಿಗೆ ನಮ್ಮ ಭಾರತ ದೇಶದ ಯಾವ ನಾಗರಿಕರು ಬಿಡಂಗಿಲ್ಲ ಅಂಥೇಳಿ ನನ್ನೊಂದು ಗಟ್ ಫೀಲಿಂಗ್ ಹೇಳತೈತಿ. ಇದಕ್ಕೆಲ್ಲ ಜನನೂ ಇದನ್ನು ನೀವು ಎಲ್ಲೋ ಇರ್ರಿ, ಆದರೆ ಇದು ಸರಿನೋ ತಪ್ಪೋ, ಇದು ರಾಹುಲ್ ಗಾಂಧಿ ಮಾತಾಡ್ಯಾರ, ಮತ್ತೊಬ್ಬರು ಮಾತಾಡ್ಯಾರ, ಅವರು ಕಾಂಗ್ರೆಸ್ BJP ಎರಡನೇ ಮಾತು. ಓಟಿನ ಅಧಿಕಾರ ನಮ್ದೈತಿ, ರಾಹುಲ್ ಗಾಂಧಿದಲ್ಲ, ನರೇಂದ್ರ ಮೋದಿದಲ್ಲ. ಇದು ನಮ್ಮ ಅಧಿಕಾರ ಐತೆ. ನಮ್ಮ ಅಧಿಕಾರನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ದಿರೋದ್ರಿಂದ ನಾವು ಇದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಾದರೂ ಆಗಲಿ ಮತ್ತೊಂದರಲ್ಲಾದರೂ ಆಗಲಿ ನಿಮಗೆ ಎಲ್ಲಿ ಡೌಟ್ ಅನ್ನಿಸ್ತೈತಲ್ಲ ಅಲ್ಲಿ ಕ್ವಶನ್ ಕೇಳುವಂಥ ಕೆಲಸ ನೀವು ಮಾಡಿಬಿಟ್ರಂದ್ರೆ ಈ ದೇಶ ಇಂಪ್ರೂವ್ಮೆಂಟ್ ಆಕೈತಿ, ಸಂವಿಧಾನ ಕಾಯಮಾಗಿ ಉಳಿತೈತಿ. ಇಲ್ಲಾಂದ್ರೆ ಸಂವಿಧಾನ ಹಾಳಾಗ್ತೈತಿ. ಏನು ನಾವು ಹಿಂದೆ ಗುಲಾಮರ ಪರಿಸ್ಥಿತಿ ಇರ್ತೀವಲ್ಲ ಆ ಗುಲಾಮರ ಪರಿಸ್ಥಿತಿಗೆ ಬಂದು ಬೀಳ್ತೈತೆ ಅಂಥೇಳಿ ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಈ ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಉಳ್ಸಾಕ ನಿಮ್ಮೆಲ್ಲರೂ ಸಹಕಾರ ಮಾಡ್ತೀರಂಥೇಳಿ ನಾನು ಅಪೇಕ್ಷೆ ಪಟ್ಟು ನನ್ನನ್ನು ಮಾತಿಗೆ ವಿರಾಮ ಕೊಟ್ಟು ನಾನು ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.